ನಮಸ್ಕಾರ. ಇವತ್ತಿನ ಶುಭೋದಯ ಸರಳವಾಗಿದೆ, ಚಿಕ್ಕದಾಗಿದೆ. ಮೋಡ ಮುದುಡಿದರೇನು, ಮಿಂಚು ಗುಡುಗಿದರೇನು, ಬೆಳಗದಿಹನೆ ನಮ್ಮಿನನು, ನಂಬಿಕೆಯ ರಶ್ಮಿಯನು ಒಳ ಹೊರಗೆ ಪ್ರಜ್ವಲಿಸಲೇಳಿರಯ್ಯ. ಮೋಡ ಮುದುಡಿದರೇನು, ಸೂರ್ಯನಿಗೆ ಮೋಡ ಅಡ್ಡ ಬರುತ್ತೆ, ಇನನಿಗೆ ರವಿಗೆ ಇದು ಮೋಡಗಳು ಅಡ್ಡ ಬರುತ್ತೆ, ಇದು ಸಹಜ, ಪ್ರಕೃತಿ ಸಹಜ. ಮಿಂಚು ಗುಡುಗಿದರೇನು, ಮೋಡಗಳು ಅಡ್ಡ ಬರುತ್ತೆ, ಮಿಂಚು ಗುಡುಗತ್ತೆ. ಆದರೆ ಬೆಳಗದಿಹನೆ ನಮ್ಮಿನನು, ಸೂರ್ಯ ಹಾಗಂತೇಳಿ ತನ್ನ ಬೆಳಕು ಬೀರೋದನ್ನು ನಿಲ್ಲಿಸ್ತಾನೆಯೇ? ಇಲ್ಲ. ನಂಬಿಕೆಯ ರಶ್ಮಿಯನ್ನು ಒಳ ಹೊರಗೆ ಪ್ರಜ್ವಲಿಸಲು ಏಳಿರಯ್ಯ. ಈ ನಂಬಿಕೆ ಅನ್ನತಕ್ಕಂಥ ಒಂದು ರಶ್ಮಿ ಏನಿದೆ, ನಂಬಿಕೆ ಅನ್ನತಕ್ಕಂಥ ಒಂದು ಶಕ್ತಿ ಏನಿದೆ, ಯಾಕೆಂದರೆ ಬೆಳಕು ಕೂಡ ಶಕ್ತಿಯ ಒಂದು ರೂಪ. ಈ ನಂಬಿಕೆ ಅನ್ನುವ ರಶ್ಮಿಯನ್ನು ಒಳಗೆ ಮತ್ತು ಹೊರಗೆ ಪ್ರಜ್ವಲಿಸಿ ಏಳಿ ಅಂತ. ಯಾಕೆಂದರೆ ಬದುಕಿನಲ್ಲಿ ನಾವು ಮುನ್ನಡಿಬೇಕು, ನಾವೇನಾದ್ರು ಸಾಧಿಸಬೇಕು ಅಂದರೆ ನಂಬಿಕೆ ಮುಖ್ಯ. ನಮ್ಮಲ್ಲಿ ನಂಬಿಕೆ, ಜಗತ್ತಿನ ಒಳಿತಿನಲ್ಲಿ ನಂಬಿಕೆ. ಸೂರ್ಯನಿಗೆ ಇವೆಲ್ಲ ಅಡ್ಡ ಆದ್ರೂ, ಮೋಡ ಬಂದ್ರೇನು, ಮಿಂಚು ಗುಡುಗು ಬಂದ್ರೇನು, ಅವನು ಬೆಳಗೋದನ್ನು ಹೇಗೆ ನಿಲ್ಲಿಸೋದಿಲ್ವೋ ಹಾಗೆ ನಾವು ನಮ್ಮ ಒಳ ಹೊರಗನ್ನು, ನಮ್ಮ ಆತ್ಮಶಕ್ತಿಯನ್ನು ಬೆಳಗುವುದರ ಮೂಲಕ ನಮ್ಮ ಬದುಕನ್ನು ಭವ್ಯವಾಗಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ಶುಭೋದಯದ ಕರೆ. ನಮಸ್ಕಾರ, ಶುಭೋದಯ.